ಇವಾಗ ಎಲ್ಲೇ ನೋಡಿದ್ರು ಈ ಚಿಕ್ಕ ಮಂಕಿಯ ವಿಡಿಯೋ ಅನ್ನೋದು ತುಂಬಾ ವೈರಲ್ ಆಗ್ತದೆ. ಇದರ ಸ್ಟೋರಿನ ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಜಪಾನ್ ನಲ್ಲಿರೋ ಒಂದು ಝೂ ಅಲ್ಲಿ ತೆಗೆದಿರ್ತಾರೆ. ಅದರಲ್ಲಿ ಒಂದು ಚಿಕ್ಕ ಮಂಕಿಯ ಮರಿ, ಅದರ ಜೊತೆ ಒಂದು ಗೊಂಬೆನ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ. ಅದು ಎಲ್ಲಿಗೆ ಹೋದ್ರೂ ಗೊಂಬೆನ ತಗೊಂಡೇ ಹೋಗ್ತಿರುತ್ತೆ. ಬೇರೆ ಮಂಕಿಗಳ ಜೊತೆ ಇದು ಸೇರಿದಿರ ಅಲ್ಲ, ಬೇರೆ ಮಂಕಿಗಳು ಇದನ್ನ ಅದರ ಜೊತೆ ಸೇರಿಸ್ಕೊಳ್ಳಿದಿರ. ಈ ಮಂಕಿ ಹೆಸರು ಪಂಚ್ ಅಂತ. ಇಲ್ಲಿ ಬೇರೆ ಮಂಕಿಗಳೆಲ್ಲ ಅದನ್ನ ದೂರ ಮಾಡಿದ್ರು ಪರವಾಗಿಲ್ಲ, ಬಟ್ ಅದರ ಸ್ವಂತ ತಾಯಿನೇ ಅದನ್ನ ದೂರ ಮಾಡ್ತಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅದಕ್ಕೆ ಯಾವುದಾದ್ರೂ ಡಿಸೆಬಿಲಿಟೀಸ್ ಮತ್ತು ಸ್ವಲ್ಪ ವೀಕ್ ಇದ್ದರೆ ಯಾವುದೇ ಒಂದು ಪ್ರಾಣಿಗಳು ಸಹ ಆ ರೀತಿ ಮಾಡುತ್ತೆ. ಬಟ್ ಇದನ್ನು ನಾರ್ಮಲ್ ಆಗಿ ನೋಡಿದ್ರೆ ಯಾವುದೋ ಒಂದು ಡಿಸೆಬಿಲಿಟಿ ಕಾಣಿಸಲ್ಲ, ಬಟ್ ಆದರೂ ಸಹ ಅದರ ತಾಯಿ ಅದನ್ನು ದೂರ ಮಾಡ್ತಿರುತ್ತೆ. ಯಾವುದೇ ಒಂದು ಮಗು ಹುಟ್ಟಬೇಕಾದ್ರೆ ಅದಕ್ಕೆ ತಾಯಿಯ ಪ್ರೀತಿ ಮತ್ತು ಕೇರಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಬಟ್ ಅದೇನೋ ಈ ಮಂಕಿಗೆ ಆ ಎರಡೂ ಸಿಗಲಿಲ್ಲ. ಇದನ್ನೆಲ್ಲ ಝೂ ಕೀಪರ್ಸ್ ನೋಡಿದಾದ್ಮೇಲೆ ಆ ಮಂಕಿಗೆ ಒಂದು ಗೊಂಬೆನ ಕೊಡ್ತಾರೆ. ಆ ಗೊಂಬೆನ ಆ ಮಂಕಿ ಅದರ ತಾಯಿ ಅಂತ ಫೀಲ್ ಮಾಡಿಕೊಂಡು ಅದು ಎಲ್ಲಿಗೆ ಹೋದ್ರೂ ಗೊಂಬೆನ ತೊಗೊಂಡು ಹೋಗ್ತಾ ಇರುತ್ತೆ. ಈ ವಿಡಿಯೋನ ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆಗಿರುತ್ತೆ. ರೀಸೆಂಟಾಗಿ ಇದರ ಬಗ್ಗೆ ಚೆಕ್ ಮಾಡೋಣ ಅಂತ ಇಂಟರ್ನೆಟ್ ಓಪನ್ ಮಾಡಿದಾಗ ಅದರ ತಾಯಿ ಕೊನೆಗೆ ಅದನ್ನು ಅಕ್ಸೆಪ್ಟ್ ಮಾಡಿದೆ ಅಂತ.